ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಇವ್ರುಗಳು ಅಂತಂದರೆ, ತಗೊಂಡಿರೋ ವ್ಯಕ್ತಿ ಮಾರ್ತಾರೆ, ಅಗ್ರಿಮೆಂಟ್ ಟು ಸೇಲ್ ಆಗುತ್ತೆ, ದುಡ್ಡು ರಿಸೀವ್ ಆಗುತ್ತೆ, ಎಲ್ಲ ಆಗುತ್ತೆ. ಇದನ್ನು ಡೈರೆಕ್ಟಾಗಿ ಸೇಲ್ ಡೀಡ್ ಆದರೆ ನಾಳೆ ಏನೋ ಪ್ರಶ್ನೆ ಬರುತ್ತೆ ಅಂದ್ಬಿಟ್ಟು ಇಬ್ಬರು ಪಾರ್ಟಿಗಳು ಕೊಲ್ಯೂಡ್ ಆಗಿ ಫಸ್ಟು OS ನಂಬರ್ ಮಾಡ್ತಾರೆ ಇದನ್ನು. ಅಂದರೆ ಈ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಅಂತ ಹೇಳ್ತೀವಿ, ನೀನು ಅಗ್ರಿಮೆಂಟ್ ಟು ಸೇಲ್ ಮಾಡಿದ್ಯಾ, ನನಗೆ ನೀನು ಮಾಡ್ಕೊಡ್ತಾ ಇಲ್ಲ, ಬಂದು ಮಾಡಿಕೊಡು ಅಂತ ದಾವೆ ಹಾಕ್ಕೊತಾರೆ. ಅಲ್ಲಿ 3 ಹಿಯರಿಂಗು, ಇವತ್ತು ಎಂಟ್ರಿ, ನಾಳೆ ಒಂದು ಹಿಯರಿಂಗು, ನೆಕ್ಸ್ಟ್ ಹಿಯರಿಂಗ್ಗೆ ಲೋಕ್ ಅದಾಲತ್ತು. ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಗೊತ್ತಾ. ಲೋಕ್ ಅದಾಲತ್ತಲ್ಲಿ ಕಾಂಪ್ರಮೈಸು ಹೆಂಗೆ, ಎಕ್ಸ್ಪಾರ್ಟಿ ನಿಡುಮಾಮಿಣಿ ಮಟ್ಟದವ್ರು ಬರಲ್ಲ, ಆದರೆ ಮೊದಲೇನೋ ಒಪ್ಪಿಗೆ ಕೊಟ್ಬಿಟ್ಟಿದ್ದಾರೆ, ಮಾಡ್ಕೋತಾರಂತೆ, ನಾವು ಮಾಡ್ಕೊತೀವಿ ಅಂತ ಎಕ್ಸ್ಪಾರ್ಟಿ ಕಾಂಪ್ರಮೈಸ್ ಆಗೋಗುತ್ತೆ. ಅಲ್ಲಿ ಆ ಕಾಂಪ್ರಮೈಸ್ನ ತೊಗೊಂಡು ಜಸ್ಟ್ 6 ಮಂತ್ಸ್ ಒಳಗಡೆ ಎಕ್ಸಿಕ್ಯೂಷನ್ ಆಗೋಗುತ್ತೆ. ಈ ಸೇಲ್ ಡೀಡ್ನ ಕೋರ್ಟ್ ಮೂಲಕ ನೀವು ಮಾಡಿಕೊಡಿ ಅಂತ ಕೋರ್ಟ್ ಕಮಿಷನರ್ ಕೂಡ ಅಪಾಯಿಂಟ್ ಆಗಿದ್ದಾರೆ. ಅದಕ್ಕೆ ಇವಾಗ ಹೆಂಗಿರುತ್ತೆ ಅಂದರೆ ಜನಕ್ಕೆ ನೋಡಲಿಕ್ಕೆ, ಆ ಸೈಟ್ ಕೋರ್ಟಿಂದ ಆಯ್ತೇನೋ ಅವ್ರಿಗೆ ಅಂತ ಜುಡಿಷಿಯರಿನ ಉಪಯೋಗಿಸ್ಕೊತಾ ಇದ್ದಾರೆ. ಅಷ್ಟು ಮಟ್ಟಿಗೆ ಬ್ರೈನ್ ಉಪಯೋಗಿಸ್ತಾ ಇದ್ದಾರೆ ಈ ಮಠದವರು. ಸೈಟ್ಗಳನ್ನ ಮಾರಲಿಕ್ಕೆ, ಜಾಗಗಳನ್ನ, ಮಠದ ಜಾಗನ ಮಾಡಲಿಕ್ಕೆ ಜುಡಿಷಿಯರಿನೂ ಒಂದು ಅಸ್ತ್ರವಾಗಿ ತೊಗೊತಾ ಇದ್ದಾರೆ. ಇವಾಗ ಇಲ್ಲಿ ಕಾಯಂ ಮಾಡ್ತಾ ಇದ್ದಾರೆ ಅವ್ರ ಟೈಟಲ್ಸ್ನ. ನಾವು ಯಾರೇ ಆಗಲಿ ಕೋರ್ಟ್ ಮೂಲಕ ಎಕ್ಸಿಕ್ಯೂಷನಲ್ಲಿ ಕೋರ್ಟ್ ಕಮಿಷನರ್ ಮೂಲಕ ಆಯಿತು ಅಂದರೆ ಅದು ಕಾಯಂ ಅಂತಲೇ ಲೆಕ್ಕ. ಅಲ್ಲಿ ಆಟ ಆಡ್ತಾ ಇದ್ದಾರೆ ಇವರು. ಇದು ಇವಾಗ ಕೋರ್ಟ್ ಕೇಸ್ ನಂಬರ್ಗಳು ಎಲ್ಲನೂ ದಾಖಲೆ ತೆಗೆಸಿ ಇವಾಗ ಇಂಪ್ಲೀಡ್ ಮಾಡಿ ಅಲ್ಲಿ ಕಂಪ್ಲೇಂಟ್ ಹಾಕಿದ್ದೀವಿ, ಈ ಥರ ನಡೀತಾ ಇದೆ ಅಂತ ಹೇಳಿ. ಅದು ನೆಕ್ಸ್ಟ್ ಹಿಯರಿಂಗ್ ಅಷ್ಟೊತ್ತಿಗೆ DC ಕೊಡ್ತಾರೆ ಲೆಟ್ರ್. ಇವಾಗ DC ಗೂ ಹೇಳಿದ್ದೀವಿ ಈ ಥರ ನಡೀತಿದೆ ಅಂತ. ಇದು ಆರ್ಗನೈಸ್ಡ್ ಕ್ರೈಮ್ ಅಂತೀವಿ ಒಂದು ರೀತಿ. ದೇ ಆರ್ ಥಿಂಕಿಂಗ್ ಟೂ ಮಚ್. ಎಷ್ಟು ಥರ ತಗೋಬೋದೋ ಅಷ್ಟು ಥರ ಮಾಡ್ತಾ ಇದ್ದಾರೆ. ಈಗ ಇದು ಹೈ ಟೈಮ್ ಇಂಥವು ನೋಡ್ಕೊಂಡಿದ್ರೆ ಇನ್ನೊಬ್ರಿಗೆ ಇನ್ಸ್ಪಿರೇಷನ್ ಆಗುತ್ತಿದ್ದು. ಇವಾಗ ನಾವು ಕಾಮನ್ ಮ್ಯಾನ್ ಏನೇನೋ ಒಂದು ಚೂರು ವೈಲೇಟ್ ಮಾಡಿದ್ರೆ ಎಷ್ಟು ದೊಡ್ಡ ಇಶ್ಯೂಸು. ಇವಾಗ ನನ್ನ ಮನೆ ಮುಂದೆ ಎಲ್ಲರ ಮನೆಯಿಂದ ಕಲ್ಲುಗಳು ತಂದು ಹಾಕಿದ್ದಾರೆ, ತೆಗೆಸಿದ್ರೆ ಒಂದು FIR ಆಗ್ಬಿಡ್ಬೋದು ಬೇಕಿದ್ರೆ ನಾಳೆ ಅಂತ. ಇದರಲ್ಲಿ ಪಬ್ಲಿಕ್ ಪ್ರಾಪರ್ಟಿ ತಿಂತಾ ಇದ್ದಾರಲ್ಲ ಇವರು. ಅಷ್ಟು ಮಕ್ಕಳಿಗೆ ಗೂಬೆ ಕೂರಿಸ್ತಾ ಇದ್ದಾರೆ. ಅದಕ್ಕೆ ಲೈಸೆನ್ಸ್ ಇಶ್ಯೂಯಿಂಗ್ ಕಮಿಟಿ ಯಾವುದೋ, ಯಾರು ಕೊಟ್ಟಿದ್ದಾರೋ ಎಲ್ಲಾದ್ರದ್ದು ತನಿಖೆ ಆಗಲೇಬೇಕು. ಇವಾಗ ನೋಡಿದ್ರೆ ಜಾಗನೇ ಕ್ವಶನಲ್ಲಿ ಇದ್ದಾಗ ಬಿಲ್ಡಿಂಗ್ ಲೈಸೆನ್ಸ್ ಹೆಂಗೆ ಬಂತು? ಜಾಗನೇ ಕ್ವಶನಲ್ಲಿ ಇದೆ. ಇವಾಗ ನಮಗೆ ಹೆಂಗೆ ಪರಿಶೀಲನೆ ಮಾಡಿ ನೋಡಿ. ಒಂದು ಹೇಳ್ತೀನಿ, 2007-8 ಕನ್ವರ್ಷನ್ ಆಗಬೇಕಿದ್ದಾಗ ತಹಸೀಲ್ದಾರ್ ರಿಪೋರ್ಟ್ ಕಂಪಲ್ಸರಿ ಇತ್ತು. ಆವಾಗ ಎನ್ನೇ ಮಾಡಬೇಕಿದ್ರೆ ತಹಸೀಲ್ದಾರ್ ರಿಪೋರ್ಟ್ ಆಗಿ AC ಆಫೀಸಲ್ಲಿ PTCಯಲ್ಲೂ 79AB ಎಂಡೋರ್ಸ್ಮೆಂಟ್ ತೊಗೊಂಡು ಆಮೇಲೆ DCಗೆ ಹೋಗ್ತಾ ಇತ್ತು ಆವಾಗಿನ ಪದ್ಧತಿಯಲ್ಲಿ. ತಹಸೀಲ್ದಾರ್ ರಿಪೋರ್ಟ್ ಯಾಕೆ ಮತ್ತೆ ತುಡ್ಚಾಕಿದ್ದಾರೆ? ಯಾಕೆ ಹೇಳಿಲ್ಲ ಅದು ದೇವದಾಯಿ ನಾಮತೆ ಅಂತ? ಯಾಕೆ ತೋರಿಸಿಲ್ಲ ಮೂಲ ಓನರ್ ಯಾರು ಅಂತೇಳಿ? ಕೋಲಾರ ಇಂದ ವಿಭಜನೆ ಆಗಿ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಆಗ ಮೂಮೆಂಟಲ್ಲಿ ಇದು ಫೈಲ್ ಪಾಸ್ ಆಗಿದೆ. ಅರ್ಥ ಮಾಡ್ಕೊಳ್ಳಿ ಎಷ್ಟು ಕಾನ್ಸ್ಪಿರಸಿ ಇದು, ಪ್ಲ್ಯಾಂಡ್ ಇಶ್ಯೂ ಇದು. ಇದಕ್ಕೆ ನಾವು ಹಿಂದಕ್ಕೆ ಹೋಗ್ತಿರೋ ಗೊತ್ತಾಗ್ತೀವಿ. ಯಾವುದೇ ಸ್ಕ್ಯಾಮ್ ಅಂತ ಒಂದ್ಸತಿ ಲೈಮ್ಲೈಟಿಗೆ ಬಂದಮೇಲೆ ಸ್ಕ್ಯಾಮ್ನ ಇನ್ವೆಸ್ಟಿಗೇಟ್ ಮಾಡಿದಾಗಲೇ ಹಿಂದಕ್ಕೆ ಹೋಗೋಕ್ಕಾಗೋದು. ಸುಮ್ಮನೆ ಎಲ್ಲರನ್ನೂ ಎಲ್ಲ ಕೆದ್ಕಲ್ಲ. ಒಂದು ಇನ್ಸಿಡೆನ್ಸ್ ನಡೀತು, ಅದ್ರ ಮೂಲಕ ಕನೆಕ್ಷನ್ ಸಿಕ್ಕಿದೆ ಈಗ. ಆ್ಯಂಡ್ ವಿತ್ ಡಾಕ್ಯುಮೆಂಟ್ಸ್ ಹೇಳ್ತಾ ಇದ್ದೀವಿ. ಇಟ್ಸ್ ಇದನ್ನ ತೆಗೀರಿ, ಈ ಕಂಬಗಳು ತೆಗೀರಿ ಅಂತ ಇನ್ಸ್ಟ್ರಕ್ಷನ್. ನಾವು ಸ್ಥಳೀಕರಾಗಿ ಫಸ್ಟು ಮಾತಾಡ್ಲಿಕ್ಕೆ ಹೋದ್ವಿ, ಏನು ಮಾಡ್ತಾ ಇದ್ದೀರಾ ಅಂತ ಕೇಳಕ್ ಹೋದ್ರೆ ಒಳಗೆ ಕೂಡ ಬರ್ಸ್ಲಿಲ್ಲ ಅವರು. ಅವರು ಅಧಿಕೃತ ಅಲ್ಲ ಅಂತ ಹೇಳಿ. ಹಾಗಾಗಿ ಕರ್ನಾಟಕ ಸರ್ಕಾರದ ನಡಾವಳಿಗಳ ಪತ್ರ ಇಲ್ಲಿದೆ 90ನೇ ಇಸ್ವಿನಲ್ಲಿ. ಅದರಲ್ಲಿ 1936ರಲ್ಲಿ ಅಧಿಕಾರಕ್ಕೆ ಬಂದಂತಹ ಜಚನಿ ಗುರುಗಳು ಅವರು 50 ವರ್ಷಗಳ ಕಾಲ ಪಟ್ಟಾಧಿಕಾರವನ್ನ ನಡೆಸಿದ ನಂತರದಲ್ಲಿ ಅವರ ಆರೋಗ್ಯ ಏರುಪೇರಾದಂತಹ ಸಂದರ್ಭದಲ್ಲಿ 90ನೇ ಇಸ್ವಿನಲ್ಲಿ ನಮ್ಮ ಇವತ್ತಿನ ಪೀಠಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ವೀರಭದ್ರ ಚನ್ನಮಲ್ಲ ಮಹಾಸ್ವಾಮೀಜಿ ಅವರು ಪೀಠಾಧ್ಯಕ್ಷರಾದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಿ ದಾಖಲೆಯನ್ನ ನಾವಿಲ್ಲಿ ತೋರಿಸ್ತಾ ಇದ್ದೀವಿ. ಹೀಗಾಗಿ ಸ್ವಾಮೀಜಿ ಅವರಿಗೆ ಈ ನಿಡಮಾವಿಡಿ ಮಠದ ಎಲ್ಲ ಆಸ್ತಿಗಳನ್ನ ನಿರ್ವಹಣೆ ಮಾಡುವಂತ ಸಂಪೂರ್ಣ ಅಧಿಕಾರವನ್ನ ಅವರು ಹೊಂದಿದ್ದಾರೆ ಅಂತಕ್ಕಂಥ ಮಾತನ್ನ ನಾನಿಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇನ್ನು ಉಳಿದಂತೆ ನಮ್ಮ ಈ ಮಠದ ಆಸ್ತಿಗಳ ಮೇಲೆ ಆಗಿಂದಾಗೆ ಸುಮಾರು ಜನದ ಕಣ್ಣು ಬೀಳ್ತಾ ಇದೆ. ಮುಂದೆ ಒಬ್ಬರು ಇಡೀ ಚಿಕ್ಕಬಳ್ಳಾಪುರದಲ್ಲಿ ಅರ್ಧ ಊರ್ ನಂದು ಅಂತ ಕೋರ್ಟಲ್ಲಿ ಕೇಸ್ ಹಾಕೊಂಡಿದ್ರು. ಎಲ್ಲರ ಮಾಧ್ಯಮ ಮಿತ್ರರ ನೆನಪಿನಲ್ಲಿ ಇರ್ತದೆ. ಅರ್ಧ ಊರು ನಂದು ಅಂತ ಒಬ್ರು ಕೋರ್ಟಲ್ಲಿ ಕೇಸ್ ಹಾಕೊಂಡಿದ್ರು. DC ಕಚೇರಿ, AC ಕಚೇರಿ, ತಾಲೂಕ್ ಆಫೀಸು ಎಲ್ಲವೂ, ಹೈಕೋರ್ಟ್, ಕೋರ್ಟ್ ಇರ್ತಕ್ಕಂಥ ಜಾಗ ಎಲ್ಲವೂ ನಂದು ಅಂತ ಹೇಳಿ ಅವರು ಈ ನಿಡಮಾವಿಡಿ ಮಠವನ್ನು ಸಹ ನಂದು ಅಂತ ಹೇಳಿ ಹಾಕೊಂಡಿರ್ತಾರೆ. ಆ ಸಂದರ್ಭದಲ್ಲಿ ನಡೆದಂತಹ ದಾಖಲೆಗಳ ಒಂದು ಸಂಘರ್ಷದಲ್ಲಿ ನಮ್ಮ ಸ್ವಾಮೀಜಿಯವರು ಕೊಟ್ಟಂತಹ ಒಂದಷ್ಟು ಸರ್ಕಾರಕ್ಕೆ ಕೊಟ್ಟಂತಹ ದೂರಿನ ಪ್ರತಿಗಳು ಇಲ್ಲಿವೆ. ಇವುಗಳಲ್ಲಿ ಅತ್ಯಂತ ಸ್ಪಷ್ಟವಾಗಿ ನಮ್ಮ ಸುಮಾರು 300 ವರ್ಷಗಳ ದಾಖಲೆಗಳನ್ನ ಅವರು ಸರ್ಕಾರಕ್ಕೆ ಒದಗಿಸಿ, ಅದು ಇದೊಂದೇ ಕೇಸೇ, ಆ ಕೇಸ್ನಲ್ಲಿ ಒಂದೇ ಕೇಸೇನೆ ನಮ್ಮ ಪರವಾಗಿ ಆಗಿರ್ತಕ್ಕಂಥದ್ದು. ಇಲ್ಲಿ ಯಾವುದೇ ಬೇರೆ ಯಾರೆಲ್ಲ ಇದಾರೆ ಅವ್ರು ಯಾರ ಕೇಸ್ ಇಲ್ಲ, ಯಾವ್ದು ಕ್ಲಿಯರ್ ಆಗಿಲ್ಲ. ನಮ್ಮ ಕೇಸ್ ಮಾತ್ರ ಈ ಮಠ ಅತ್ಯಂತ ಸ್ಪಷ್ಟವಾಗಿ ನಿಡಮಾವಿಡಿ ಪೀಠಕ್ಕೆ ಸೇರಿದ್ದು ಅಂತ ಹೇಳಿ ಆಗಿರ್ತಕ್ಕಂಥ ದಾಖಲೆಗಳಿಲ್ಲಿದೆ. ಅಂತಹ ದಾಖಲೆಗಳನ್ನ ಸ್ವಾಮೀಜಿ ಅವರು ನಮಗೆ ಒದಗಿಸಿಕೊಟ್ಟಿದ್ದಾರೆ. ಇನ್ನು ಉಳಿದಂತೆ 1800ರ ಸಂದರ್ಭದಿಂದಲೂ ಸಹ ನಿಡಮಾವಿಡಿನ ಮಠ, ಕೊಂಡ್ಲು ಮಠ ಮತ್ತು
ಜಂಗಮ ಮಠ, ಇದೆಲ್ಲ ಬೇರೆ ಬೇರೆ ಹೆಸರುಗಳಷ್ಟೇ. ಲಿಂಗಾಯತರಿದ್ದ ಕಾರಣಕ್ಕೋಸ್ಕರ ಇಲ್ಲಿ ಜಂಗಮರ ಮಠ ಅಂತೇಳಿ ಕರೀತಾರೆ. ನಿಡುಮಾವಡಿ ಅಯ್ಯನವರು ಇದ್ದಂತ, ಅಯ್ಯನವರು ಅಂದ್ರೆ ಪೂಜಾರಿಗಳು ಅಥವಾ ಪುರೋಹಿತರು ಅಥವಾ ಸ್ವಾಮೀಜಿಗಳು ಅನ್ನೋಂಥ ಅರ್ಥದಲ್ಲಿ ಅವತ್ತಿನಿಂದಲೂ ನಮ್ಮ ಸಂಪ್ರದಾಯದಲ್ಲಿ ಮಾತನ್ನು ಹೇಳ್ತಾರೆ. ಹಾಗಾಗಿ ನಿಡುಮಾವಡಿ ಅಯ್ಯನ ಮಠ ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ ನಿಡುಮಾವಡಿ ಐನೂರು ಇದ್ದಂಥ ಜಾಗ ಅಂತ ಹೇಳಿ, ನಿಡುಮಾವಡಿ ಪೀಠಾಧ್ಯಕ್ಷರು ಇಲ್ಲಿ ಇದ್ದಂತಹ ಜಾಗ ಅಂತ ಹೇಳಿ. ಹಾಗಾಗಿ ಇದಕ್ಕೆ ನಿಡುಮಾವಡಿ ಪೀಠ, ನಿಡುಮಾವಡಿ ಮಠ ಅಂತ ಹೇಳಿ ಇದಕ್ಕೆ ಕಾಲಾನುಕಾಲದಿಂದಲೂ ಹೆಸರಿದೆ. ಇವತ್ತಿಗೂ ಸಹ ಖಾತೆನಲ್ಲಿ ಕೂಡ ಸರ್ವೆ ನಂಬರ್ ನಲ್ಲಿ ಎಲ್ಲದರಲ್ಲೂ ಅದೇ ಬರ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ನೋಡಿ, ವಾಪ್ಸಂದ್ರ ಗ್ರಾಮದ ಸರ್ವಿಸ್ ಇನಾಮ್ ರಿಜಿಸ್ಟರ್ ದಾಖಲೆಗಳು ಸಹ ಇಲ್ಲಿ ಇದೆ. ಇದು ಬಹಳ ಅತ್ಯಂತ ಹಳೆ ದಾಖಲೆಗಳು ಇಲ್ಲಿ ಇರ್ತಕ್ಕಂಥದ್ದು ಈ ರೀತಿಯಲ್ಲಿ. ಇನ್ನು ಉಳಿದಂತೆ ಫೈನಲ್ ಕ್ವಿಟ್ ರಿಜಿಸ್ಟರ್ ಅಂತ ಹೇಳಿ, ಬಹುಶಃ ಕಂದಾಯ ಇಲಾಖೆ ವಿಚಾರಗಳು ತಿಳಿದಂತ ಗೊತ್ತಿರ್ತದೆ. ಫೈನಲ್ ಕ್ವಿಟ್ ರಿಜಿಸ್ಟರ್ ಅಂತ ಹೇಳಿ ಈ ದಾಖಲೆಗಳನ್ನು ಸಹ 1900 ಸಂದರ್ಭದಿಂದಲೂ ಸಹ ಇಲ್ಲಿ ನಿಡುಮಾವಡಿ ಮಠದ ಅಸ್ತಿತ್ವ ಇತ್ತು ಅನ್ನೋದಕ್ಕೆ ದಾಖಲೆಗಳಿವೆ. ಮತ್ತು ವೀರಪ್ಪ ಸ್ವಾಮಿಗಳು ಅಂತ ಹೇಳಿ ಅಲ್ಲಿ ಸಮಾಧಿ ನೀವು ನೋಡ್ಬೋದು, ಕೇಸರಿ ಬಣ್ಣದಲ್ಲಿ ಏನ್ ಮಾಡಿದೆ ಆ ಸಮಾಧಿ ಈ ಹಿಂದೆ ಇದ್ದಂತ ಇಲ್ಲಿನ ಮಠಾಧೀಶರಾಗಿದ್ದಂತ ವೀರಪ್ಪ ಸ್ವಾಮಿಗಳದು. ಆ ವೀರಪ್ಪ ಸ್ವಾಮಿಗಳು ಈ ಒಂದು ಜಾಗವನ್ನೆಲ್ಲ ನೋಡ್ಕೊಳ್ತಾ ಇದ್ರು. ಅವರ ನಂತರದಲ್ಲಿ ಈ ಜಾಗವನ್ನ ನಮ್ಮ ಜಚನಿ ಗುರುಗಳವರು ಜವಾಬ್ದಾರಿಗೆ ತಗೊಂಡು ಇದನ್ನ 49ರಲ್ಲಿ ಕೊಂಡ್ಲು ಮಠದ ಜಾಗವನ್ನು ಸಹ ನಮ್ಮ ವಶಕ್ಕೆ ತಗೊಳ್ಳಲಾಗಿದೆ. ಅಂದ್ರೆ ಸರ್ಕಾರವೇ ಕೊಟ್ಟಿದೆ. ಅದು ಏನಾಗಿತ್ತದು ನಿಷ್ಕ್ರಿಯವಾಗಿದ್ದ ಕಾರಣಕ್ಕೋಸ್ಕರ ಕೊಂಡ್ಲು ಮಠ 1949ರಲ್ಲಿ, ಅಂದ್ರೆ ಈಗ ಯಾರೋ ಆರೋಪ ಮಾಡ್ತಾ ಇದ್ರು ವೀರಭದ್ರ ಚನ್ನಮಲ್ಲ ಸ್ವಾಮೀಜಿ ಅವರು ಡಾಕ್ಯುಮೆಂಟ್ಗಳನ್ನು ತಿದ್ದೋ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಹೇಳಿ. ಈ ದಾಖಲೆ ಪ್ರಕಾರವಾಗಿ ಸ್ವಾಮೀಜಿ ಅವರು ಅಧಿಕಾರಕ್ಕೆ ಬಂದದ್ದೇನೆ 90ನೇ ಇಸ್ವಿನಲ್ಲಿ, 1990ರಲ್ಲಿ. ಅದಕ್ಕೆ ಹಿಂದೆ ಹೋಗಿ ಇವ್ರ ಕಾಲದಲ್ಲಿ ಹೋಗಿ ಇವ್ರು ಯಾವ್ದು ದಾಖಲೆಗಳನ್ನು ತಿದ್ದಲಿಕ್ಕೆ ಸಾಧ್ಯವೇ ಇಲ್ಲ. ಅಂತ ಸಂದರ್ಭದಲ್ಲಿ ಜಚನಿ ಗುರುಗಳು ಅಧಿಕಾರದಲ್ಲಿದ್ದಾಗ ಅಂತ ಸಂದರ್ಭದಲ್ಲಿ ಇದ್ದಂತಹ ದಾಖಲೆಗಳು ಎಲ್ಲೆಲ್ಲ ಇಲ್ಲಿವೆ. ಇದು ನೋಡಿ 1935ರಿಂದ 40ರವರೆಗೆ ರೂಪುಗೊಂಡಿರ್ತಕ್ಕಂಥ ಕೆಲವು ದಾಖಲೆಗಳು ಇಲ್ಲಿವೆ. ರೆಕಾರ್ಡ್ ಆಫ್ ರೈಟ್ಸ್, ಈ ತರದ ಎಲ್ಲ ದಾಖಲೆಗಳು ಇಲ್ಲಿದೆ. ಇಂತಹ ದಾಖಲೆಗಳ ಮುಖಾಂತರವಾಗಿ ಈಗಾಗಲೇ ಕೋರ್ಟ್ಗಳು ಸಹ ಸುಮಾರು ಸತಿ ಪ್ರೂವ್ ಆಗಿದೆ ಈ ಮಠದ ಜಾಗ ಮಠದ್ದೇ ಆಗಿದೆ, ಇನ್ಯಾರ್ದು ಅಲ್ಲ ಅಂತ ಹೇಳಿ. ಮತ್ತು ಇದಕ್ಕೆ ಒತ್ತುವರಿ ಸಮಸ್ಯೆ ಅನ್ನೋದು ಕಾಲಾನುಕಾಲದಿಂದ ಬರ್ತಾ ಇದೆ. ಇಂತಹ ಸಂದರ್ಭದಲ್ಲಿ ನಿಡುಮಾವಡಿ ಮಠದ ಸತ್ಯ ಯಾವತ್ತು ಕೆಂಡ ತುಳಿಯೋಣ ಬನ್ನಿ ಅಂತ ನಮ್ಮ ವೀರಭದ್ರ ಚನ್ನಮಲ್ಲ ಸ್ವಾಮೀಜಿಯವ್ರ ಕಡೆ ಒಂದು ಪದ್ಯ ಬರೀತಾರೆ. ಅದ್ರಲ್ಲಿ ಹೇಳ್ತಾರೆ ಅವರು, ಕೆಂಡ ತುಳಿಯೋಣ ಬನ್ನಿ ಅಂತ ಹೇಳಿ. ನಮ್ಮ ಜೊತೆಲಿ ಸವಾಲ್ ಆಗ್ತಕ್ಕಂಥವ್ರು ನಮ್ಮ ಜೊತೆನಲ್ಲಿ ಕೆಂಡ ತುಳಿಯೋದಕ್ಕೆ ಸಿದ್ಧವಾಗಿರ್ಬೇಕು ಸತ್ಯದ ದಾರಿನಲ್ಲಿ, ಅಂತ ಒಂದು ರೀತಿ ಇರುತ್ತೆ. ಹಾಗಾಗಿ ದಯವಿಟ್ಟು ನಮ್ಮ ಮಠದ ಅಭಿಮಾನಿಗಳಿಗೆ, ವೀರಶೈವ ಸಮುದಾಯದವರಿಗೆ ಮತ್ತು ವೀರಭದ್ರ ಚನ್ನಮಲ್ಲ ಸ್ವಾಮೀಜಿ ಅವರ ಅಭಿಮಾನಿಗಳಿಗೆ ಎಲ್ಲರಿಗೂ ಸಹ ಭಕ್ತರಿಗೆ ಎಲ್ಲರಿಗೂ ನಾವು ಹೇಳ್ತಕ್ಕಂಥದ್ದು ಏನಂದ್ರೆ, ಸ್ವಾಮೀಜಿಯವರ ಮೇಲಾಗ್ಲಿ ಮಠದ ಮೇಲಾಗ್ಲಿ ಯಾವುದೇ ತರದ ಶಂಕೆ ಬೇಡ, ಅನುಮಾನ ಬೇಡ. ಇದು ಅತ್ಯಂತ ಸ್ಪಷ್ಟವಾಗಿ ನಿಡುಮಾವಡಿ ಮಠದ ಆಸ್ತಿ ಆಗಿರ್ತದೆ. ಇದನ್ನ ಯಾರು ಸಹ ನಮ್ಮಿಂದ ಕಿತ್ಕೊಳ್ಳಿಕ್ ಸಾಧ್ಯ ಇಲ್ಲ. ಇನ್ನು ಇದು ಏನ್ ಹೇಳ್ತಾರೆ ಸರ್ವೇದು ಎಲ್ಲ ನೀವ್ ಹೇಳ್ತೀರಾ? ಇನ್ನು ಉಳಿದಂತೆ ಇದು ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟಿದ್ದು ಏನು ಎತ್ತ ಅನ್ನೋಕೆ ಸಂಬಂಧಪಟ್ಟಂತೆ ಇಲ್ಲಿನ ಅರ್ಚಕರಾಗಿದ್ದಂತಹ ನಂಜುಂಡಪ್ಪನವರು 86ನೇ ಇಸ್ವಿನಲ್ಲಿ ಅರ್ಜಿ ಹಾಕೊಂಡ ಕಾರಣಕ್ಕೋಸ್ಕರವಾಗಿ ಅವರಿಗೆ ತಸ್ತೀಕ್ ಮಂಜೂರಾಯ್ತು. ಯಾವುದೇ ಕಾರಣಕ್ಕೂ ನಿಡುಮಾವಡಿ ಪೀಠಾಧ್ಯಕ್ಷರು ನಮ್ಗೆ ತಸ್ತೀಕ್ ಕೊಡಿ ಅಂತೇಳಿ ಸರ್ಕಾರವನ್ನ ಕೇಳಿಲ್ಲ. ಒಬ್ಬ ಪೂಜಾರಿ ಹಾಕೊಂಡಂತ ಅರ್ಜಿಗೆ ತಸ್ತೀಕ್ ಕೊಡ್ತಾ ಬಂದಿರತಕ್ಕಂಥದ್ದು. ತಸ್ತೀಕ್ ಕೊಟ್ಟಾಕ್ಷಣಕ್ಕೇನೆ ಸರ್ಕಾರಿ ಜಾಗ ಅಂತೇಳಿ ಇದನ್ನ ಕನ್ಸಿಡರ್ ಮಾಡ್ಲಿಕ್ಕೆ ಬರಲ್ಲ. ಸ್ವತಃ 1997ರ ಮುಜರಾಯಿ ಆಕ್ಟ್ ಅದೇ ಹೇಳುತ್ತೆ, ಮಠದ ಸುಪರ್ದಿಯಲ್ಲಿರ್ತಕ್ಕಂಥ ಮಠದ ಅಧೀನದಲ್ಲಿರ್ತಕ್ಕಂಥ ಒಂದು ದೇವಾಲಯ ಯಾವತ್ತೂ ಕೂಡ ಸರ್ಕಾರದ ಆಸ್ತಿ ಆಗೋದಿಲ್ಲ ಅಂತ ಹೇಳಿ. ಹಾಗಾಗಿ ನಮ್ಮ ಕರ್ನಾಟಕದಲ್ಲಿ ಇವತ್ತು ಜಾರಿಯಲ್ಲಿರ್ತಕ್ಕಂಥ 1997ರ ಮುಜರಾಯಿ ಇಲಾಖೆ ಆಕ್ಟ್ ಏನಿದೆ ಅದರ ಪ್ರಕಾರವಾಗಿ ಈ ಒಂದು ನಿಡುಮಾವಡಿ ಮಠದ ನಿರ್ವಹಣೆಯಲ್ಲಿರ್ತಕ್ಕಂಥ ದೇವಸ್ಥಾನ ಅದು ಮಠದ್ದೇ ಆಗಿರುತ್ತೆ ಹೊರತು ಸರ್ಕಾರದಾಗಲ್ಲ. ಆದ್ರೂ ಕೂಡ 2012ನೇ ಇಸ್ವಿನಲ್ಲಿ ಪೀಠಾಧಿಪತಿಯವರನ್ನು ನೇಮಿಸಿರ್ತಕ್ಕಂಥ ಸರ್ಕಾರವೇ ಅವರ ಗಮನಕ್ಕೆ ತರದೇನೆ ಇಲ್ಲಿನ ಒಂದು 4 ಗುಂಟೆ ಖರಾಬ್ ಜಾಗವನ್ನ ತನ್ನ ವಶಕ್ಕೆ ತಗೊಂಡು ನೋಟಿಫಿಕೇಶನ್ ಮಾಡಿಬಿಟ್ಟಿದೆ. 4 ಗುಂಟೆ ಇಲ್ಲ 4 ಗುಂಟೆ ಆ ರೀತಿಯಲ್ಲಿ 4 ಗುಂಟೆ ಜಾಗವನ್ನ ಖರಾಬ್ ಜಾಗ ಅಂತ ಹೇಳಿ ಕನ್ಸಿಡರ್ ಮಾಡಿ ಅದನ್ನ ಸರ್ಕಾರ ತನ್ನ ವಶಕ್ಕೆ ತೆಗೆದುಕೊಂಡಿದೆ. ಇದು ನಾವು ಕೋರ್ಟ್ ನಲ್ಲಿ ಪ್ರಶ್ನೆ ಮಾಡ್ತೀವಿ. ವೀರಭದ್ರ ಚನ್ನಮಲ್ಲ ಸ್ವಾಮೀಜಿಯವರು ಇದರ ವಿರುದ್ಧ ಕಾನೂನು ಸಮರ ಸಾರಿದ್ದಾರೆ. ಖಂಡಿತವಾಗಿ ಕಾನೂನು ಸಾಕ್ಷಿಗಳ ದಾಖಲೆಗಳೆಲ್ಲ ಸಮೇತವಾಗಿ ನಾವು ಇದನ್ನ ಮತ್ತೆ ನಾವು ನಮ್ಮದಾಗಿಸ್ಕೊಳ್ತಾನಿದ್ವಿ. ಸ್ವಾಮೀಜಿ ಅವರು 90ನೇ ಇಸ್ವಿನಲ್ಲಿ ಪೀಠಕ್ಕೆ ಬಂದದ್ದು, ಈಗ 2026. ಈ ಕಳೆದ 36 ವರ್ಷಗಳಲ್ಲಿ ಅವರು ಧಾರ್ಮಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ದಕ್ಕಿಂತ ಜಾಸ್ತಿ ನಮ್ಮ ಮಠದ ಬೇರೆ ಬೇರೆ ಶಾಖಾ ಮಠಗಳ ಕಾನೂನು ಹೋರಾಟಗಳಿಗೇನೆ ತಮ್ಮ ಆಯುಸ್ಸನ್ನ ಕಳೆದು ಬಿಟ್ಟಿದ್ದಾರೆ. ಇಡೀ ಕರ್ನಾಟಕ, ಆಂಧ್ರ, ತಮಿಳುನಾಡಲ್ಲಿ ಇರತಕ್ಕಂಥ ನಿಡುಮಾವಡಿ ಪೀಠದ ಆಸ್ತಿಗಳನ್ನ ಕಾಪಾಡಿಕೊಳ್ಳೋದೇನೆ ಸ್ವಾಮೀಜಿ ಅವರಿಗೆ ದೊಡ್ಡ ಕಷ್ಟವಾಗಿ ಕೂತಿದೆ. ಅಷ್ಟು ನಮ್ಗೆ ಸಮಸ್ಯೆಗಳನ್ನ ಉಂಟು ಮಾಡ್ತಾ ಇದ್ದಾರೆ. ಯಾಕೆ ಈ ರೀತಿಯ ಒಂದು ಸಂಚುಗಳನ್ನ ಮಾಡಿ, ಹುನ್ನಾರವನ್ನ ಮಾಡಿ ಮಠ ಧರ್ಮ ಇದನ್ನ ಉಳಿಸ್ಬೇಕು ಅಂತಿರ್ತಕ್ಕಂಥ ವ್ಯಕ್ತಿಗೆ ಶಕ್ತಿ ತುಂಬೋದು ಬಿಟ್ಟು ಸ್ವಾಮೀಜಿ ಅವರನ್ನ ಡಿಸ್ಟರ್ಬ್ ಮಾಡೋ ತರದಲ್ಲಿ, ಅವರನ್ನ ಒಳಪಡಿಸೋ ತರದಲ್ಲಿ ಈ ರೀತಿಯಲ್ಲಿ ಅಪಪ್ರಚಾರಗಳನ್ನ ಮಾಡ್ತಾ ಇದ್ದಾರೆ. ಗೊತ್ತಿಲ್ಲ ಯಾರೆಲ್ಲ
22, 23, 24ನೇ ತಾರೀಕು ನಾವಿಲ್ಲಿ ಚಂದ್ರಮೌಳೇಶ್ವರ ಸ್ವಾಮಿ ಲಿಂಗವನ್ನ ಮತ್ತು ನಂದಿ ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳಿ ಇಡೀ ಸಮುದಾಯ ಎಲ್ಲ ಭಕ್ತರು ಒಗ್ಗಟ್ಟಾಗಿ ನಾವು ಪ್ರಯತ್ನ ಮಾಡಿದ್ರೆ ಅದಕ್ಕೆ ಕಾನೂನಿನ ತೊಡಕೊಂದನ್ನು ಹೊಸದಾಗಿ ಸೃಷ್ಟಿ ಮಾಡಿ ಅಡ್ಡಿಯನ್ನ ಮಾಡಿದ್ದಾರೆ. ಹಾಗಾಗಿ ತಾತ್ಕಾಲಿಕವಾದಂತ ಒಂದು ಹಿನ್ನಡೆ ನಮ್ಗೆ ಉಂಟಾಗಿದೆ. ಆದ್ರೆ ಖಂಡಿತವಾಗಿ ಇದು ಈ ಪೀಠಕ್ಕೆ ಇರತಕ್ಕಂಥ ಹೆಸರು ಸೂರ್ಯ ಸಿಂಹಾಸನ ಅಂತ ಹೇಳಿ ಜಚನಿಯವರನ್ನ ಸರ್ಕಾರವೇ ಕರೆಯುತ್ತೆ. ಆ ರೀತಿಯಲ್ಲಿ ನೀವು ಇಲ್ಲಿ ಗಮನಿಸಬಹುದು. ವಿಷಯ ಶ್ರೀ ಶ್ರೀಶೈಲ ಸೂರ್ಯ ಸಿಂಹಾಸನಾಧೀಶ್ವರ ನಿಡುಮಾವಿಡಿ ಜಗದ್ಗುರು ಪೀಠ ಅಂತ ಹೇಳಿ. ಹಾಗಾಗಿ ಮೋಡಗಳು ಬಂದು ಕವರ್ ಆದ ಕ್ಷಣಕ್ಕೇನೆ ಕತ್ತಲೆ ಆಗೋಯ್ತು ಅಂತಲ್ಲ, ಮತ್ತೆ ಆ ಸೂರ್ಯನ ಪ್ರಖರ ಶಕ್ತಿಯಿಂದಾಗಿ ಬೆಳಕು ಬರುತ್ತೆ. ಜಗತ್ತಿಗೆ ನಿಡುಮಾವಿಡಿ ಪೀಠದ ಶಕ್ತಿ ಏನು ಅಂತ ಗೊತ್ತಾಗುತ್ತೆ. ಅಲ್ಲಿಯವರೆಗೂ ನಾವು ಕಾಯ್ಬೇಕಾಗುತ್ತೆ. ತಾತ್ಕಾಲಿಕ ಹಿನ್ನಡೆನಲ್ಲಿ ದೇವಸ್ಥಾನಕ್ಕೆ ಇವತ್ತಿನ ಬಹಳ ಅತ್ಯಂತ ನೋವಾಗುತ್ತೆ, ತುಂಬಾ ನೋವಾಗುತ್ತೆ. ದೇವಸ್ಥಾನಕ್ಕೆ ಅಂತೇಳಿ ತಂದಿಟ್ಟಂತಹ ಲಿಂಗವನ್ನ ಪ್ರತಿಷ್ಠಾಪನೆ ಮಾಡ್ಲಿಕ್ಕೆ ಆಗದೆ ಇರ್ತಕ್ಕಂಥ ಅಸಹಾಯಕ ಸ್ಥಿತಿಗೆ ಸಂಚುಕೋರರು ಇವತ್ತು ನಮ್ಮನ್ನ ಕೂರಿಸಿದ್ದಾರೆ. ನಂದಿ ವಿಗ್ರಹವನ್ನ ಬಿಸಿಲಿನಲ್ಲಿಟ್ಟಿದ್ದೇವೆ. ತುಂಬಾ ನೋವಿದೆ. ಈ ರೀತಿಯ ಒಂದು ನಮ್ಮನ್ನ ಧಾರ್ಮಿಕವಾಗಿ ಶೋಷಣೆ ಮಾಡ್ತಕ್ಕಂಥ ಒಂದು ಮನಸ್ಥಿತಿ ಯಾಕೆ ಎಲ್ರಿಗೂ ಬಂದಿದೆಯೋ ಗೊತ್ತಿಲ್ಲ. ಇಂಥ ಸಂದರ್ಭದಲ್ಲಿ ವೀರಶೈವ ಸಮುದಾಯದ ಎಲ್ಲ ಪದಾಧಿಕಾರಿಗಳು ಇಲ್ಲಿದ್ದಾರೆ. ಅಂತ ಅದರಲ್ಲಿ ಇದೆ ರಿಜಿಸ್ಟರ್ಡ್ ಅಗ್ರಿಮೆಂಟ್ ಡೀಡ್ ಇದೆ, ರಿಜಿಸ್ಟರ್ಡ್ ಸೇಲ್ ಡೀಡ್ಗಳಿದ್ದಾವೆ. ಎಲ್ಲದರಲ್ಲೂ ಐ ಆಮ್ ದ ಆಥರೈಸ್ ಪರ್ಸನ್, ನನ್ನ ಗದ್ದುಗೆ ನನ್ನ ಕೂರಿಸಿದ್ದಾರೆ ಅಂತ. ಕೂರಿಸಿರೋದು ಗೌರ್ಮೆಂಟ್ ಅಲ್ಲ, ಇನ್ನೊಬ್ಬರು ಸ್ವಾಮೀಜಿ ಕೂರಿಸಿರೋದು. ನೀವು ಪಾಯಿಂಟ್ ನೋಟ್ ಮಾಡಬೇಕು. ಯಾವುದೇ ಗೌರ್ಮೆಂಟ್ ಇವ್ರನ್ನ ಅಪಾಯಿಂಟ್ ಮಾಡಿಲ್ಲ ಸ್ವಾಮೀಜಿಯಾಗಿ, ಅವ್ರಿಗೆ ಅಪಾಯಿಂಟ್ ಆಗಿರೋದು. ಒಬ್ಬರು ಸ್ವಾಮೀಜಿ ಇನ್ನೊಬ್ರು ಅವ್ರ ದಾಯರಿಗಳನ್ನ ಇಟ್ಟಿರೋಂಗೆ ತೋರಿಸ್ಕೊಂಡಿದ್ದಾರೆ. ಯಾರೂ ನಾವು ವಿಟ್ನೆಸ್ ಅಲ್ಲ ಅದಕ್ಕೆ, ಅವ್ರ ಹೇಳಿಕೆನೇ ನಮ್ಮದು. ಹಂಗನ್ಬಿಟ್ಟು ಮಠದ ಮಾನ್ಯ ಮಾರು ಅಂತ ಯಾರು ಹೇಳಿಲ್ವೇ? ಏನು ಕೊಡ್ತಾರೆ ಹಕ್ಕು? ಪರ್ಸ್ನಲ್ ಅಲ್ವಲ್ಲ. ಸಿ ಇಟ್ಸ್ ಎ ವೆರಿ ಕ್ಲಿಯರ್ ಥಿಂಗ್. ರಿಲಿಜಿಯಸ್ ಪ್ಲೇಸು ಬಿಲಾಂಗ್ಸ್ ಟು ಪಬ್ಲಿಕ್ಕು. ಯಾವ ಡೈಟಿ ಹೆಸರಲ್ಲಿ ನಡೀತಿದೆಯೋ ಆ ಡೈಟಿ ಇದದು ಪ್ರಾಪರ್ಟಿ ಅಂತ ಸುಪ್ರೀಂ ಕೋರ್ಟ್ ಆರ್ಡರ್ ಸ್ಪಷ್ಟನೆ ಮಾಡಿದೆ. ಇಲ್ಲಿ ದೇವಸ್ಥಾನ ಬಂದು ಜಂಗಮರ ಮಠ ಅಂತ ರೆಕಾರ್ಡೆಡ್. ಯಾಕೆ ಅಂದರೆ ನಿಡುಮಾವಿಡಯ್ಯ ಮತ್ತು ಕೊಂಡ್ಲಯ್ಯ ಜಂಗಮರವರು. ಆವಾಗ 1889 ಸೇಲ್ ಡೀಡ್ ಇದೆ ನಮ್ಮ ಮನೆಯಲ್ಲಿ. ಪಕ್ಕದಲ್ಲಿರೋದು ನಿಡುಮಾಮಿಡಯ್ಯ ಚಕ್ಬಂದಿಯಲ್ಲಿ. ಏನಕ್ಕೆ ನೋಡೋಣ, ನಾವು ಕೆಲ್ಸಕ್ಕೆ ಹೋಗ್ತಿದ್ವಿ, ಪತ್ರಗಳು ತಪ್ಪು ಅಂತ ನೋಡ್ರಿ ಹೇಳ್ತೀವಿ. ಒಂದು ಕಾಮನ್ ಸೆನ್ಸು ನಡೀತಾ ಇತ್ತು, ಹೆಂಗೋ ನಡ್ಸ್ಕೊಂಡು ಹೋಗ್ತಾರೆ ಅಂತ ಇರ್ತೀರ. ಏಕ್ದಮ್ ನಿಮ್ಮ ದೇವಸ್ಥಾನ ಹೊಡೆಯೋಕ್ಕೆ ಶುರು ಮಾಡಿದಾಗ ಬಂದಿದ್ದಿದ್ದು. ನೀವು ದೇವಸ್ಥಾನ ಏನಾಗಿದೆ ಅಂತ ನೋಡಿದಿರಲ್ವ? ಮೊದಲೇ ಇತ್ತು ಅಂತ ನಮ್ಮ ಹತ್ರ ಪಿಕ್ಚರ್ಸ್ ಇದೆ. ಶಿಥಿಲಾನೂ ಆಗಿರಲಿಲ್ಲ, ಏನಿಲ್ಲ, ನಾಗರಕಟ್ಟೆ ಚೆನ್ನಾಗೇ ಇತ್ತು. ಎಕ್ಸ್ಟೆಂಡ್ ಮಾಡ್ಕೊಳ್ತಾ ಇದ್ದಾರೆ, ಫ್ಲ್ಯಾಟ್ ಮಾಡಿಬಿಟ್ಟು ಕಾಲೇಜ್ ಪ್ರಿಮೈಸಿಸು ಇದು ಒಂದು ಮಾಡ್ತಾ ಇದ್ದಾರೆ. ಇಟ್ ಈಸ್ ರಾಂಗ್. ಮತ್ತು ಯಾವುದೇ ಆಗಲಿ ಮಾನ್ಯುಮೆಂಟ್ ಆ್ಯಕ್ಟ್ ಪ್ರಕಾರ ಇದು 100 ವರ್ಷಕ್ಕೂ ಹಳೇದು. ಮಠ ಮುಜರಾಯಿ ಬಿಟ್ಟುಬಿಡಿ, ಎಲ್ಲ ಬಿಟ್ಟುಬಿಡಿ. ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಮಾನ್ಯುಮೆಂಟ್ ಆ್ಯಕ್ಟ್ ಪ್ರಕಾರ ಇದು 100 years ಓಲ್ಡ್ ಕಟ್ಟಡ. ಮುಟ್ಟಂಗಿಲ್ಲ ಇವರು, ಒಂದು ಕಲ್ಲು ಕೂಡ ಕಿತ್ತಂಗಿಲ್ಲ ಇವರು. ಯಾವ ಧೈರ್ಯದ ಮೇಲೆ ನೀವು ಇಷ್ಟೆಲ್ಲ ಹೇಳ್ತೀರಾ? ಇಬ್ಬರು PhD ಹೋಲ್ಡರ್ಸು, ಅಷ್ಟು ಮಾತ್ರ ಕಾನೂನು ಗೊತ್ತಿಲ್ವಾ? ಅಷ್ಟು ಬ್ಲೈಂಡಾಗಿ ನಡೆಸ್ತಾ ಇದ್ದೀರಾ ನೀವು ಹಂಗಾರೆ ಸಂಸ್ಥೆಗಳನ್ನ. ನೀವು ಒಬ್ರಿಗೆ ಮಾದರಿ ಆಗಬೇಕಾದ್ರೆ ಹಲವಾರು ಕಾಲೇಜು ಸಾವಿರಾರು ಸ್ಟೂಡೆಂಟ್ಸ್ಗೆ ನೀವು ಬೋಧನೆ ಹೇಳೋರು, ಅಷ್ಟು ಬ್ಲೈಂಡಾಗಿ ನಡೆಸ್ತಾ ಇದ್ದೀರಾ ಕಾನೂನು ಬಾಹಿರವಾಗಿ. ಇದು ನನ್ನ ಪ್ರಶ್ನೆ ಡೈರೆಕ್ಟಾಗಿ ಕೇಳ್ತೀವಿ. ಬನ್ರಿ ಚರ್ಚೆ ಕರೀರಿ ಅವ್ರನ್ನ, ನಾವು ರೆಡಿ ಇದ್ದೀವಿ. ಹೇಗೆ ಬಸವಣ್ಣನವರು ಇಡೀ ಸಮಾಜಕ್ಕೆ ಬುದ್ಧಿಯನ್ನ ಹೇಳಿದ್ರು, ಆ ರೀತಿಯಲ್ಲಿ ನಮ್ಮ ಸಮುದಾಯಕ್ಕೆ ಬುದ್ಧಿ ಹೇಳಿದ ಜಾಸ್ತಿ ಮಾತುಗಳಿವೆ. ನಾವು ಇವತ್ತಿನ 20ನೇ ಶತಮಾನಕ್ಕೆ ಹೆಂಗೆ ಬದಲಾಗಬೇಕಾಗಿದೆ ಅಂತ ಹೇಳಿದಂತ ಮೊಟ್ಟ ಮೊದಲ ವ್ಯಕ್ತಿ ವೀರಭದ್ರ ಚನ್ನಮಲ್ಲ ಮಹಾಸ್ವಾಮೀಜಿ ಅವರು. 20ನೇ ಶತಮಾನದಲ್ಲಿ ಲಿಂಗಾಯತ ಸಮುದಾಯದವರು ಹೇಗೆ ಅಪ್ಡೇಟ್ ಆಗ್ಬೇಕಾಗಿದೆ ಅಂತ ಹೇಳಿ. ಯಾಕೆಂದ್ರೆ ನಾವು ಯಾವುದೋ ಒಂದು ಬಾವಿಯೊಳಗಿನ ಕಪ್ಪೆಗಳಂತ ಇರುವಂತ ಸಂದರ್ಭದಲ್ಲಿ ಅವರು ತಮ್ಮ ವಿಚಾರಧಾರೆಯ ಮುಖಾಂತರ, ವಿಚಾರ ಕ್ರಾಂತಿಯ ಮುಖಾಂತರವಾಗಿ ಸಮುದಾಯ ಈ ತರದ ಹೆಜ್ಜೆಯನ್ನು ಹಾಕಬೇಕು, ನಮ್ಮ ಸಮುದಾಯಕ್ಕೆ ಈ ತರದ ಒಂದು ಶಕ್ತಿಯನ್ನ ನಾವು ತುಂಬಬೇಕಾಗಿದೆ ಅಂತಕ್ಕಂಥ ವಿಚಾರಗಳನ್ನು ಹೇಳಿದ್ದಾರೆ. ಅವರ ಮಠಾಧೀಶರ ಮರ್ಮ ಮತ್ತು ಕೆಂಡ ತುಳಿಯೋಣ ಬನ್ನಿ ಈ ತರದ ಕೃತಿಗಳನ್ನ ನೀವು ಓದಿದಾಗ ಗೊತ್ತಾಗುತ್ತೆ ಅವರ ವಿಚಾರಧಾರೆ ಏನು ಅಂತಕ್ಕಂಥದ್ದು. ಹಾಗೇನೆ ಕರ್ನಾಟಕದಲ್ಲಿ ನಡೆದಂತ ಅಹಿಂದ ಚಳುವಳಿಯ ಸಂದರ್ಭದಲ್ಲಿ ಸ್ವಾಮೀಜಿಗಳು ಧರ್ಮಕ್ಕೆ ಸೇರಿದವ್ರೆ ಆಯ್ತಲ್ಲ, ಆದ್ರೆ ಅವ್ರವ್ರಿಗೊಂದೊಂದು ಜಾತಿ ಪೀಠ ಅಂತ ಇರುತ್ತೆ. ಆದ್ರೆ ನಮ್ಮ ಸ್ವಾಮೀಜಿಯವರು ಜಾತಿಯವ್ರನ್ನು ಬಿಟ್ಟು ಮುಂದಕ್ಕೆ ನಡೆದಿರ್ತಕ್ಕಂಥ ಪೀಠಾಧಿಪತಿ. ಗೊತ್ತಾಯ್ತಲ್ಲ, ಇದು ಅರ್ಥ ಮಾಡ್ಕೊಳ್ಳಿ. ಒಂದ್ ನಿಮಿಷ, ಬೇರೆ ಸ್ವಾಮೀಜಿಗಳು ಜಾತಿಯ ವಿರುದ್ಧವಾಗಿ ಮಾತನಾಡ್ಲಿಕ್ಕೆ ಹೆದರ್ತಾರೆ. ನಮ್ಮ ಸ್ವಾಮೀಜಿಯವರು ಅತ್ಯಂತ ನಿರ್ಭಿಡೆಯಿಂದ ನಮ್ಮೊಳಗಿನ ತಪ್ಪುಗಳನ್ನ ಹೇಳ್ತಾರೆ. ಇದು ವೀರಭದ್ರ ಚನ್ನಮಲ್ಲ ಸ್ವಾಮೀಜಿಯವರ ಒಂದು ವಿಶೇಷವಾದಂತ ಗುಣ. ಆ ಗುಣಕ್ಕೋಸ್ಕರನೇ ನಾವು ನಮ್ಮ ಸ್ವಾಮೀಜಿಯವ್ರನ್ನ ನಮ್ಮ ತಲೆ ಮೇಲೆ ಇಟ್ಕೊಂಡಿದೀವಿ. ಗೊತ್ತಾಯ್ತಲ್ಲ, ನೀವು ದಯವಿಟ್ಟು ಈ ತರದಲ್ಲಿ ಜಾತಿ ಬೇರೆ, ಧರ್ಮ ಬೇರೆ, ಸ್ವಾಮೀಜಿ ಬೇರೆ ಅಂತ ಡಿವೈಡ್ ಮಾಡಕ್ ಬರಬೇಡಿ. ಒಂದ್ ಸಮುದಾಯಕ್ಕೆ ಅಂಟು ಕಟ್ತಾ ಇಲ್ಲ ಸರ್, ನಾವು ಬೆಂಬಲಿಸ್ತಾ ಇದೀವಿ, ಸ್ವಾಮೀಜಿಯನ್ನ ಬೆಂಬಲಿಸ್ತಾ ಇದೀವಿ. ಒಂದೇ ಸಮುದಾಯಕ್ಕೆ ಯಾಕೆ ಅಂಟು ಕಟ್ತೀರಾ ಅಂತ ಪ್ರಕಾರವಾಗಿ
ಯಾರಿಗಾದ್ರೂ ಆಗ್ಲಿ ಅವರು ಬಯಸಿದಂತಹ ಧರ್ಮವನ್ನ ಅನುಸರಿಸುವಂತಹ ಧಾರ್ಮಿಕ ಹಕ್ಕು ಸಂವಿಧಾನ ಕೊಟ್ಟಿದೆ. ಆ ನಿಟ್ಟಿನಲ್ಲಿ ನನ್ನ ಕಲ್ಪನೆಯಂತೆ ಮತ್ತು ನನ್ನ ಪರಿಕಲ್ಪನೆ, ನನ್ಗೆ ಗೊತ್ತಿರೋಂತ ನನ್ನ ಅರಿವಿಗೆ ಬಂದಂತೆ ಸ್ವಾಮೀಜಿಯವರ ವಿಚಾರಧಾರೆಗಳ ಪ್ರಭಾವಕ್ಕೆ ಒಳಗಾಗಿ ಅವರು ಶಿವಾಯತ ಧರ್ಮಗುರುವಿನಿಂದ ಶಿವಾಯತ ಧರ್ಮವನ್ನ ಸ್ವೀಕಾರ ಮಾಡಿದ್ದಾರೆ ಅಂತಕ್ಕಂಥದ್ದು ನನ್ನ ನಂಬಿಕೆ ಇದೆ. ಈ ನಿಟ್ಟಿನಲ್ಲಿ ಅವರು ಇವತ್ತಿನವರು ಕಳೆದ 10 ವರ್ಷಗಳ ಹಿಂದೆ ಅವರು, ನಾನು ಗಮನಿಸಿದಂತೆ ಬೆಂಗಳೂರಿನ HB ಸಮಾಜ ಅವರು ಹರಿಕಥಾ ಭವನ ಬೀದಿನಲ್ಲಿರ್ತಕ್ಕಂಥ ನಿಡಮಾಮಿಡಿ ಮಠದ ಒಂದು ಕೇಂದ್ರ ಕಚೇರಿ ಏನಿದೆ ಅಥವಾ ಕೇಂದ್ರ ಪೀಠ ಏನಿದೆ, ಆ ಜಾಗದಲ್ಲಿ ನಡೆದಂತ ಒಂದು ಧಾರ್ಮಿಕ ಸಮಾರಂಭದಲ್ಲಿ ಅವರು ಶಿವದೀಕ್ಷೆಯನ್ನ ಪಡೆದ್ರು. ಆ ನಂತರದಲ್ಲಿ ಸ್ವಾಮೀಜಿಯವರು ಅವ್ರನ್ನ ಇಲ್ಲಿಗೆ ಆಡಳಿತಾಧಿಕಾರಿಗಳಾಗಿ ಕಳಿಸಿದ್ದಾರೆ. ಕಳೆದ 10 ವರ್ಷಗಳಿಂದ ನಾನು ಗಮನಿಸಿದ್ದೇನೆ, ನಾವು ಯಾವುದರಲ್ಲಿ ನಂಬಿಕೆಯನ್ನು ಇಟ್ಟಿದ್ದೇವೆ ಆ ನಂಬಿಕೆಗಳನ್ನ ಅವರು ನಿರಂತರವಾಗಿ ಪಾಲಿಸ್ತಾ ಅನುಸರಿಸ್ತಾ 1 ಗ್ರಾಮ್ ತೂಕ ನಮಗಿಂತ ಹೆಚ್ಚಿನ ರೀತಿನಲ್ಲಿ ಅವರು ಈ ಸಮುದಾಯಕ್ಕೆ ನಿಷ್ಠರಾಗಿ ನಡ್ಕೊಳ್ತಾ ಬರ್ತಿದ್ದಾರೆ. ಈ ನಿಟ್ಟಿನಲ್ಲಿ ಅವರ ಭಕ್ತಿಯನ್ನಾಗ್ಲಿ ನಂಬಿಕೆಯನ್ನಾಗ್ಲಿ ನಾವು ಪ್ರಶ್ನೆ ಮಾಡ್ಲಿಕ್ಕೆ ನನಗೆ ಯೋಗ್ಯತೆ ಇಲ್ಲ ಅಂತ ನಾನು ಹೇಳ್ತೀನಿ.